ನಮಗೆ ನಮಗೆ ಫುಲ್ಲು ಒಂಥರ ಜೀವನ ಸಾರ್ಥಕ ಮಾಡಿಸ್ಬಿಟ್ರು. ಖುಷಿ ಅಂತೂ ಆಯಿತು, ಕನ್ಫ್ಯೂಷನ್ ಆಯಿತು. ಮತ್ತು ಇದು ನಮಗೆ ಹಸ್ಬೆಂಡೇ ಹೇಳಿಲ್ಲ, ಮೀಡಿಯಾದಿಂದ ನ್ಯೂಸ್ ಬರ್ತಾಯಿದೆ, ಸತ್ಯನ ಏನು ಅಂತ ಕ್ರಾಸ್ ಚೆಕ್ ಮಾಡಲಿಕ್ಕೆ ಅವ್ರು ಫೋನ್ ಮಾಡ್ತಿದ್ರು, ಅವ್ರ ಫೋನ್ ಬ್ಯುಸಿ ಇತ್ತು. ಆಮೇಲೆ ಸಿಕ್ಕಿದಾಗ ಅವ್ರಿಗೂ ಗೊತ್ತಿದ್ದಿಲ್ಲ ಈ ವಿಷಯ. ಅದು ಆ ಥರ ಇರುವಾಗ ಕನ್ಫ್ಯೂಷನಲ್ಲಿತ್ತು. ಸಾಧನೆಯಲ್ಲಿ ಅವರು 100% ಅವ್ರು ಕೆಲಸಕ್ಕೆ ಕೊಡ್ತಾರೆ. ಮತ್ತು ಅವ್ರದ್ದು ರಿಸರ್ಚ್ ಸ್ಟಡೀಸ್ ಎಲ್ಲ ಪ್ರತಿಯೊಂದು ವಿಗ್ರಹ ಮಾಡುವಾಗ ತುಂಬ ಟೈಮ್ ಕೊಡ್ತಾರೆ. ಮತ್ತು ಕೆಲಸದಕ್ಕೆ ಯಾವ ರೀತಿಯೂ ಮೋಸ ಮಾಡೋದಿಲ್ಲ. ಅವ್ರದ್ದು ಡೆಡಿಕೇಶನ್ ಆಗಲಿ, ಆ ದೇವರು ಕಾಣಿಸೋವರೆಗೂ ಆ ದೇವರು ವಿಗ್ರಹ ಕೆತ್ತುತ್ತಾರೆ ಅವರು. ತುಂಬ ಪ್ರೌಢ, ತುಂಬ ಹೆಮ್ಮೆ, ತುಂಬ ಹೇಳ್ಕೊಳ್ಳಿಕ್ಕಾಗದರಷ್ಟು ಸಂತೋಷ ಆಗ್ತಾಯಿದೆ. ನಮ್ಗೆ ಇನ್ವಿಟೇಷನ್ ಇಲ್ಲ, ಅರುಣ್ ಅವ್ರಿಗಿದೆ. ಬಟ್ ಅದು ಆಗ್ತಿದ್ದಂಗೆ ಆಪರ್ಚುನಿಟಿ ಸಿಕ್ತಂಗೆ ಹೋಗ್ತೀವಿ ನಾವು. ತುಂಬಾ ಖುಷಿ ಆಗ್ತಾಯಿದೆ. ಅವ್ರ ತಂದೆ ಇರಬೇಕಾಗಿತ್ತು, ತುಂಬಾ ಖುಷಿಪಟ್ಟು ಇದು ಮಾಡೋರು. ಮತ್ತು ನನಗೂ ಖುಷಿ ಆಗ್ತಾಯಿದೆ. ಇಡೀ ಪ್ರಪಂಚವೇ ನನ್ನ ಮಗಂದು ಇದು ನೋಡುತ್ತೆ ಅಂತ ಖುಷಿ ಪಡ್ತೀನಿ. ಅವನು ತುಂಬ ಸಾಧು. ಒಬ್ರು ಬೈದವನಲ್ಲ, ಒಬ್ರು ಇದು ಮಾಡೋನಲ್ಲ, ತುಂಬಾ ಸಾಧು ಮನಸ್ಸ. ಒಬ್ರಿಗೆ ಎಲ್ಲಿ ನೋವಾಗುತ್ತೇನೋ, ಒಬ್ರಿಗೆ ಇದಾಗುತ್ತೇನೋ ಅನ್ನೋ ಥರ ಇದ್ದಾನೆ. ಕೆಲಸದ ಬಗ್ಗೆ ಅವ್ನ ಕೆಲಸ ಆಯಿತು, ಅವನಾಯಿತು. ಈಗಲೂ ಕೂಡ ಸುಮ್ಮನೆ ಕೂತಿರ್ಬೇಕಲ್ಲ ಅಂತ ಕೆಲಸ ಮಾಡ್ತಿದ್ದಾನೆ ಅಲ್ಲಿ. ಒಂದು ಬಾಲರಾಮ ಮುಖದ ಥರನೇ, ಸಣ್ಣ ಮಗು ಥರನೇ ಮಾಡಿದ್ದಾನೆ. ಬಂದ ತಕ್ಷಣ ತೋರಿಸ್ತಾ ಲ್ಯಾಪ್ಟಾಪಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಅಯ್ಯೋ 6 ತಿಂಗಳಿಂದ ಕಷ್ಟಪಟ್ಟಿದ್ದಾನೆ. ಅವನು 1 ಗಂಟೆ ರಾತ್ರಿ ಅನ್ನಂಗಿಲ್ಲ, 2 ಗಂಟೆ ಅವ್ನಿಗೆ ಯಾವಾಗ ಖುಷಿ ಅನಿಸುತ್ತೆ ಅವಾಗ ಹೋಗಿ ಮಾಡಿದ್ದಾನೆ. ನಮಗೆ ತುಂಬ ಸಂತೋಷ ಆಗ್ತಾಯಿದೆ ಕಣಪ್ಪ. ಮಗನಾಗಿ ಈ ಥರ ಮಾಡಿದ್ದಾನೆ. ಇಡೀ ಪ್ರಪಂಚವೇ ನೋಡ್ತಾ ಇದೆ. 500 ವರ್ಷದಲ್ಲಿ ಇಲ್ದಿದ್ದು ರಾಮ ಇವತ್ತು ಬಂದು ಅವನ ಕೈಲಿ ಮಾಡಿಸ್ಕೊಂಡು ಕೂತಿದ್ದಾನೆ ಅಂದರೆ ತುಂಬ ಸಂತೋಷ ಆಗ್ತಾಯಿದೆ. ಕನ್ನಡಕ್ಕೆ ಇಡೀ ಇದಕ್ಕೇ ಕನ್ನಡಕ್ಕೆ ಸಂತೋಷ ಆಗ್ತಾಯಿದೆ ಕಣಪ್ಪ. ಅದು ಶಂಕರಾಚಾರ್ಯರು ನೋಡಿದಾಗ್ಲೇ ಅವರು ತುಂಬಾ ಖುಷಿಪಟ್ಟರು. ಇವರು ಮೋದಿಯವರು. ಮತ್ತು ಸುಭಾಷ್ ಚಂದ್ರ ಬೋಸ್ ಮಾಡಿದಾಗಲೂ ಹೋಗಿದ್ದೆ, ಅದನ್ನು ನೋಡಿ ಖುಷಿಪಟ್ಟರು. ಮತ್ತು ಇಲ್ಲಿ ಚಾಮರಾಜ ಒಡೆಯರ್ ಮಾಡುವಾಗ ಎಂಥ ಮಗನೇ ಎತ್ತಿದ, ನನ್ನ ಹೆಸರು ಸರಸ್ವತಿ ಅಂದರೆ ಸರಸ್ವತಿ ಪುತ್ರನೇ ಎತ್ತಿದೆ ಕಣಮ್ಮ ಚೆನ್ನಾಗಿ ಅಂತಂದರು ಕೆಲವರು. ಅವನ ಸಾಧನೆ ಹೇಳಕ್ಕೆ ತೀರ್ದು. 6 ತಿಂಗಳು ಸುಭಾಷ್ ಚಂದ್ರ ಬೋಸ್ ಮಾಡುವಾಗ ತುಂಬಾ ಕಷ್ಟಪಟ್ಟಿದ್ದಾನೆ. ಇಲ್ಲೂ ಕಷ್ಟಪಟ್ಟಿದ್ದಾನೆ. ಮಗು ಬಿಟ್ಬಿಟ್ಟು, ಸಣ್ಣ ಮಗು ಬಿಟ್ಬಿಟ್ಟು ಅವ್ನ ಅಜ್ಜಿ ಹಾಕೋದೇ ನೋಡಿಲ್ಲ ಅವನ ಮಗುನ. ಇದ್ರ ಬಗ್ಗೆನೇ ಅವ್ನಿಗಿದೆ ಇಲ್ಲ. ಹಿಂಗೆ ಕಣಮ್ಮ ನೋಡೋಕ್ಕಾಯ್ತಿಲ್ಲ, ನಾನು ಇದ್ರ ಬಗ್ಗೆ ನಾನು ಸ್ಟಡಿ ಮಾಡ್ತಿದ್ದೀನಿ ಅಂದ್ಬಿಟ್ಟು ಅದನ್ನೇ ನೋಡೋಣ. ಇಡೀ ದೇಶವೇ ನೋಡ್ತಾ ಇದೆ ಬಿಡಿ, ಇಡೀ ಪ್ರಪಂಚನೇ ನೋಡ್ತಿದ್ದೆ. ಸುಮ್ಮನೆ ರಮ್ಮ ಇದು ಮಾಡಬೇಡ, ನನ್ನ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳ್ತಿದ್ದ. ಇಲ್ಲ ಆ ಥರ ಏನಿಲ್ಲ. ಅಂದರೆ ಅವ್ರ ತಾತ ಮತ್ತು ಅವ್ರ ಅಪ್ಪ ಅವ್ರದ್ದು ಆಶೀರ್ವಾದಗಳು, ಹಿರಿಯರ ಆಶೀರ್ವಾದ, ದೇವ್ರ ಆಶೀರ್ವಾದ ಎಲ್ಲನೂ ಅವನಿಗಿದೆ. ಇನ್ನೂ ಖುಷಿ ಪಡೋರು. ಅವ್ರ ತಂದೆ ಅವ್ರ ತಾತ ಅಯ್ಯೋ ಅಷ್ಟಿಷ್ಟು ಖುಷಿ ಅಲ್ಲ. ಸರಸ್ವತಿ. ಈ ಕ್ಷಣ ಪ್ರಪಂಚದಲ್ಲೇ ಯಾರಿಗೂ ಆ ಥರ ಖುಷಿ ಸಿಕ್ಕಿಲ್ಲ. ನಮ್ಗಷ್ಟು ಖುಷಿ ಮತ್ತು ಹೆಮ್ಮೆ ಆಗಿದೆ. ಅವನು ಚಿಕ್ಕ ಹುಡುಗಿಂದನೂ ನಮ್ಮ ತಾಯಿಯವ್ರಿಗೇನು ಅಂತ ಅಂದರೆ ಎಲ್ಲರೂ ಹಿಂಗೆ ಇದು ಕೆತ್ತನೆ ಕೆಲಸನೇ ಆಗೋಯ್ತು. ಯಾರೂ ಕೆಲ್ಸಕ್ಕೆ ಹೋಗ್ತಿಲ್ಲ. ನಮ್ಮ ಮನೆಯಿಂದ ಇಂಜಿನಿಯರ್, ಡಾಕ್ಟರ್ಸ್ ಯಾರೂ ಓದಲಿಲ್ಲ ಅಂತ ಹೇಳೋರು. ಅವನು ಡಿಗ್ರಿ ಮಾಡಿ MBA ಮಾಡ್ದ. ಆದರೆ ಚಿಕ್ಕ ಹುಡುಗನಿಂದನೂ ಕಾಲೇಜ್ಗೆ ಹೋಗಿ ಬಂದು ಮತ್ತೆ ಮನೇಲೂ ವಿಗ್ರಹಗಳು ಮಾಡೋದು, ಸಣ್ಣ ಕೆಲಸ ಮಾಡೋದು, ನಮ್ಮ ತಂದೆ ಜೊತೆ ಕೆಲಸ ಮಾಡೋದು ಹಾಗೆ ಮಾಡ್ತಾಯಿದ್ದ. ಅವನಿಗೆ MBA ಆದಮೇಲೆ ಅವನು ಇದು ಕೆಲಸಕ್ಕಿಂತ ಇದೇ ಒಲವು ಅವನಿಗೆ.
ಅಲ್ಲಿ ಕೂತ್ಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ ಅವ್ನಿಗೇನು ಇದೇನು ಅಂತ ಅನ್ಸೋದು. ಇಲ್ಲಿ ಮಾಡಿದಾಗ ಅವ್ನು ತುಂಬ ಖುಷಿಯಾಗಿರ್ತಿದ್ದ. ಅವನಿಗೆ ಆಸೆ ಇದ್ದಕ್ಕಿಂತ ಅವನು ಚಿಕ್ಕ ಹುಡುಗನಿಂದನೂ ಡ್ರಾಯಿಂಗಲ್ಲಿ ಕನಸು. ಚಿಕ್ಕ ಹುಡುಗದಿಂದನೂ ಪೇಂಟಿಂಗ್ಸು ಡ್ರಾಯಿಂಗ್ಸು ಎಲ್ಲ ಮಾಡುವ. ಒಂದ್ಸಲ ಶಾಲೆಯಲ್ಲಿ ಏನಾಗಿತ್ತು, ಪಾಠ ಮಾಡ್ತಿದ್ರೆ ಅವ್ರು ಟೀಚರ್ನೇ ಡ್ರಾ ಮಾಡಿಬಿಟ್ಟಿದ್ರು.